ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ದೇವರೆಲ್ಲರನ್ನೂ ಇದೇ ರೀತಿ ಚೆನ್ನಾಗಿಟ್ಟಿರಲಿ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿಯಿಂದ ಎಲ್ಲರಿಗೂ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಮ್ನಿ ಕ್ಲೀನಿಂಗ್ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ಲಾಗಿ. ಈಗ ಒಳಗೆಲ್ಲ ಅದರೊಳಗೆ ಸಣ್ಣ ಸಣ್ಣ ಫ್ಯಾನ್ ಇರುತ್ತೆ, ಅದೆಲ್ಲ ನಾವು ಮುಟ್ಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ. ಅದು ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕೆ ಟೆಕ್ನಿಷಿಯನ್ಸೇ ಬಂದು ಅದನ್ನು ಕ್ಲೀನ್ ಮಾಡಬೇಕು. ನಾನಿಲ್ಲಿ ಹೇಗೆ ಮೇಲೇ ಅಷ್ಟೇ ಹೇಗೆ ಕ್ಲೀನ್ ಮಾಡ್ಕೊಳೋದು, ಪ್ಲೇಟ್ಸ್ನ ಹೇಗೆ ರಿಮೂವ್ ಮಾಡಿ ತೊಳೆದು ಮತ್ತೆ ಫಿಕ್ಸ್ ಮಾಡೋದು, ಅದೇ ರೀತಿ ಯಾವ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ನಾನಿಲ್ಲಿ ಪವರ್ ಆನ್ ಮಾಡ್ತಾ ಇದ್ದೀನಿ. ಎಲ್ಲ ಈಗ ನೋಡ್ತಾ ಇರ್ಬೋದು ನೀವು, ನಾನು ಪವರ್ ಆನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಪವರ್ ಆನ್ ಆಗುತ್ತೆ, ಅಥವಾ ಸ್ವೈಪ್ ಮಾಡಿದ್ರು ಸಾಕು ಪವರ್ ಆನ್ ಆಗುತ್ತೆ. ಇಲ್ಲಿ 0 ಕಂಟೆಂಟ್ ತೋರಿಸ್ತಿದೆ. ಈ ಸರ್ಕಲ್ ಶೇಪ್ ಆ್ಯರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ 1 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ 9 ಮಿನಿಟ್ಸಲ್ಲಿ ಇದು ಕ್ಲೀನ್ ಮಾಡಿ ನಮಗೆ ಕೊಡುತ್ತೆ. ಅಂದರೆ ಈ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಕೆಳಗೇನೆ ಆಯಿಲ್ ಕಂಟೆಂಟ್ಸ್ ಎಲ್ಲ ಏನಿರುತ್ತೆ ಎಲ್ಲ ಬಂದು ಅಲ್ಲಿ ಜಾಮ್ ಆಗುತ್ತೆ. ನಂತರ ಅದನ್ನು ನೀವು ಓಪನ್ ಮಾಡಿ ತಗೊಂಡು ವಾಶ್ ಮಾಡ್ಕೋಬೋದು. ಇಲ್ಲಿ ನಾನು 9 ಮಿನಿಟ್ಸ್ ಅಷ್ಟೇ ಇರೋದು ಅದಕ್ಕೆ ಟೈಮಿಂಗ್ಸು. ಅದು ಕ್ಲೀನಾಗಿದೆ. ಈಗ ನಾನು ನಟ್ಸ್ನ ರಿಮೂವ್ ಮಾಡ್ತಿದ್ದೀನಿ. ಹೇಗೆ ಅಂದರೆ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ಇದೀಗ ಕ್ಲೀನಾಗಿದೆ. ಬೀಪ್ ಸೌಂಡ್ ಬಂತು ನನಗೆ. 9 ಮಿನಿಟ್ಸಲ್ಲಿ ಕ್ಲೀನಾಗಿ ಕೊಡುತ್ತೆ. ಈಗ ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಪ್ಲೇಟ್ಸ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ತಿದ್ದೀನಿ. ಇದೇ ಥರ 2 ಸೈಡ್ ಅಷ್ಟೇ ನಟ್ಗಳಿರ್ತವೆ, ಆ ಕಡೆ ಒಂದು ಈ ಕಡೆ ಒಂದು. ಆ ನಟ್ಗಳನ್ನ ತಕ್ಕೊಂಡು ನಿಧಾನವಾಗಿ ಪ್ಲೇಟ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀನಿ, ಇಲ್ಲಿ ನಟ್ 1 ರಿಮೂವ್ ಮಾಡಿದ್ದೀನಿ ನಾನು. ಇದೇ ಥರ ಇನ್ನೊಂದು ಕೂಡ ರಿಮೂವ್ ಮಾಡ್ತಿದ್ದೀನಿ. ಈ ಥರ ತಿಂಗಳಿಗೆ ಒಂದು ಸಲ ಆಗಿರ್ಬೋದು, ಅಥವಾ 10 ಡೇಸ್ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಿಮ್ನಿ ಕ್ಲೀನಾಗಿರುತ್ತೆ. ಅದು ಡಸ್ಟೂ ಕೂರಲ್ಲ. ಆದಷ್ಟು ನೀಟಾಗಿ ನಾವು ಮೇಂಟೆನೆನ್ಸ್ ಮಾಡ್ತಾ ಬಂದರೆ ನಮಗೆ ಬಾಳಿಕೆ ಕೂಡ ಚೆನ್ನಾಗಿದು ಬರುತ್ತೆ. ನೀವು ನೋಡ್ತಿದ್ದೀರಿ, ರಿಮೂವ್ ಮಾಡ್ತಾಯಿದ್ದೀನಿ ನಾನೀಗ. ಆ ನಟ್ಗಳನ್ನು ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಆಗಿದೆ. ಈಗ ಪ್ಲೇಟ್ಸ್ನ ತೆಗಿತಿದ್ದೀನಿ. ನೋಡ್ತಾ ಇರ್ಬೋದು, ಒಳಗೆ ಒಂದು ಫ್ಯಾನ್ ಕಾಣ್ತಿದೆ. ಆ ರೀತಿಯಲ್ಲಿ ಇರುತ್ತೆ. ನೀವು ಡೀಪ್ ಕ್ಲೀನಿಂಗ್ ಬೇಕಾದರೆ ನೀವು ಅಥವಾ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ಅವರಾಗಲಿ ಅವ್ರ ಕಡೆಯವ್ರನ್ನ ಕಳಿಸ್ಕೊಡ್ತಾರೆ. ಎಷ್ಟು ಅಮೌಂಟು ಅಂತ ಫಿಕ್ಸ್ ಮಾಡ್ತಾರೆ. ನೀವು ಅಮೌಂಟ್ ಕೊಟ್ಟು ಕ್ಲೀನ್ ಮಾಡಿಸ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಎಣ್ಣೆ ಚೀಟ್ ಅಷ್ಟೇ ಇದೆ. ಮತ್ತೇನು ನಾವು ಶ್ರಾವಣ ಆಗಿರೋದ್ರಿಂದ ಏನು ಯೂಸ್ ಮಾಡಿಲ್ಲ ನಾವು. ಹಾಗಾಗಿ ಎಣ್ಣೆ ಚೀಟ್ ಅಷ್ಟೇ ಇದೆ, ಡಸ್ಟ್ ಏನೂ ಅಷ್ಟಿಲ್ಲ. ಆವಾಗವಾಗ ನಾನು ವಾರಕ್ಕೆ 1 ಸಲನಾದರೂ ಒರೆಸ್ಕೋತಾ ಇರ್ತೀನಿ. ಈಗ ನೋಡಿ, ಇದು ವಾಶ್ ಮಾಡಿದ್ದೀನಿ ನಾನು, ಕ್ಲೀನ್ ಮಾಡ್ಕೋತಾ ಇದ್ದೀನಿ ಪ್ಲೇಟ್ನ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ರೆಕ್ಟ್ಯಾಂಗಲ್ ಶೇಪಲ್ಲೇ ಏನಲ್ವ, ಇದರಲ್ಲೇ ಬಂದು ಆಯಿಲ್ ಕಂಟೆಂಟ್ ಎಲ್ಲ ಜಾಮ್ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಿ, ಇದು ಕ್ಲೀನಾಗಿದೆ. ನಾವು ಅಷ್ಟೇನು ಯೂಸ್ ಮಾಡಿಲ್ಲ. ಈಗ ಚಪಾತಿ, ನಾನ್ ವೆಜ್ ಎಣ್ಣೆಯಲ್ಲಿ ಕರಿಯೋವಂಥದ್ದಾದರೆ, ಕರಿಯೋವಂಥ ಪದಾರ್ಥಗಳು ತುಂಬ ಯೂಸ್ ಮಾಡೋದಾದರೆ ಅಲ್ಲಿ ನಮಗೆ ಆಯಿಲ್ ಕಂಟೆಂಟ್ ಸಿಗುತ್ತೆ. ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ಹಾಗಾಗಿ ನನಗೇನು ಬಂದಿಲ್ಲ. ಬಟ್ ಎಣ್ಣೆ ಅಂಶ ಏನಿರುತ್ತೆ ಅದು ಮಾತ್ರ ಇಲ್ಲಿ ಇದೆ. ಅದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ತೊಳ್ಕೊಳ್ಳಿ. ಎಣ್ಣೆ ಜಿಡ್ಡಿರುತ್ತೆ. ನೋಡ್ತಿದ್ದೀರಿ, ಇದು ಕ್ಲೀನಾಗಿದೆ. ಈಗ ಇದಕ್ಕೆ ನಾನು ನೀರುಳ್ಳಿ ಹಾಕ್ಬಿಟ್ಟಿದ್ದೀನಿ. ಈಗ ಒಂದು ಟವಲ್ ತೊಗೊಂಡು ಒರೆಸ್ಕೋತಾ ಇದ್ದೀನಿ. ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಒರೆಸ್ಕೊಂಡು ನಂತರ ಫಿಕ್ಸ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಿ, ಕ್ಲೀನಾಗಿದೆ. ಇಲ್ಲಿ ಅಷ್ಟೇ ನಾವು ಯೂಸ್ ಮಾಡಿಲ್ಲ, ಹಾಗಾಗಿ ಇದು ಕ್ಲೀನಾಗಿದೆ. ಆವಾಗವಾಗ ಕ್ಲೀನ್ ಮಾಡ್ಕೊತಿದ್ರೆ ಚಿಮ್ನಿ ಕೂಡ ನೀಟಾಗಿ ವರ್ಕ್ ಆಗುತ್ತೆ. ಅದು ಅಲ್ಲದೆ ತುಂಬ ವರ್ಷ ಕೂಡ ನಮಗೆ ಇದು ಬಾಳಿಕೆ ಬರುತ್ತೆ. ನೋಡ್ತಾ ಇದ್ದೀರಿ, ಇಲ್ಲಿ ಇದೆಲ್ಲ ಒರೆಸಿದ್ದೀನಿ ನಾನು, ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಫಿಕ್ಸ್ ಮಾಡೋಣ ಹೇಗೆ ಅಂತೇಳಿ. ಎಣ್ಣೆ ಚಿಟ್ಟಿ ಏನೂ ಇಲ್ಲ, ಆ ಥರ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಾ, ಇದನ್ನೀಗ ನಾವು ಫಿಕ್ಸ್ ಮಾಡೋಣ. ಇಲ್ಲಿ ನೋಡ್ತಿದ್ದೀರಿ, ನಾನು ಅಲ್ಲಿ ಸಣ್ಣ ಹೋಲ್ಗಳಿದೆ 2 ಕಡೆ. ಆ 2 ಕಡೆ ಹೋಲ್ಗೆ ನಾನು ಇದನ್ನು
ಆ ಮೂತಿ ಇದೆಯಲ್ಲ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಿಮಗೆ ಕಾಣಲ್ಲ ಅಂತೇಳಿ ನಾನು ಇದನ್ನು ಕ್ಯಾಮ್ರಾನ ಉಲ್ಟಾ ಹಿಡಿದು ತೋರಿಸ್ತಾ ಇದ್ದೀನಿ. ಇದು ಈಗ ಫಿಕ್ಸ್ ಆಯಿತು. ಎರಡಷ್ಟೇ ನಟ್ ಕೊಟ್ಟಿರ್ತಾರೆ, ಈ ನಟ್ಟಷ್ಟೇ ನಾವು ಯೂಸ್ ಮಾಡಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಪ್ಲೇಟ್ನ. ಈ ಥರ 15 ಡೇಸ್ಗೆ 10 ಡೇಸ್ಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಚಿಮ್ನಿ ವರ್ಕ್ ಆಗುತ್ತೆ, ಬೇಗ ಹಾಳಾಗೋದಿಲ್ಲ ಕೂಡ. ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ಒಂದು ಕಡೆದು ಕೂರಿಸಿನಿ, ಇದೇ ಥರ ಇನ್ನೊಂದು ಕಡೆದು ಕೂರಿಸ್ಕೊಬಿಡ್ತೀನಿ. ಆಗಿದೆ, ಇದು ಫಿಕ್ಸ್ ಆಯಿತು. ಈಗ ನಾನು ಆಯಿಲ್ ಕಂಟೆಂಟ್ ಎಲ್ಲ ಜಾಮ್ ಆಗುತ್ತಲ್ಲ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತಲ್ಲ, ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಿದ್ದೀರಿ, ನಾನು ಕ್ಯಾಮ್ರಾನ ಉಲ್ಟಾ ಹಿಡಿದಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಇಲ್ಲಿ ನೋಡ್ತಾ ಇದ್ದೀರಿ, ಸೈಡಲ್ಲಿ ಬೆರಳು ಮುಟ್ಟು ತೋರಿಸ್ತಾ ಇದ್ದೀನಿ ನಾನು. ಅಲ್ಲಿ ಚಿಕ್ಕದಾಗಿ ಒಂದು ಅದು ಫಿಕ್ಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ನಿಮಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಈಗ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಆಗಿದೆ, ಫಿಕ್ಸ್ ಆಗಿದೆ. ಈಗ ನಾನು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ಸೈಡಲ್ಲಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಅದನ್ನು ನೀಟಾಗಿ ಅಲ್ಲಿ ಫಿಕ್ಸ್ ಮಾಡಿದ್ರೆ ಆಯಿತು, ಕುತ್ಕೊಳ್ಳುತ್ತೆ ಅದು. ಇದೀಗ ಕುತ್ಕೊಂಡಿದ್ದೆ. ಹೇಗಿತ್ತು ಅಂತ ಹೇಳಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಅದೇ ರೀತಿ ಆದಷ್ಟು ವ್ಯೂ ಮಾಡಿ, ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ವೆರಿ ಮಚ್.